ಓಕೆ, ಇವತ್ತಿನ ಟಾಪ್ 5 ಆನಿಮೆ ಅಪ್ಡೇಟ್ಸ್‌ಗೆ ಎಲ್ಲರಿಗೂ ವೆಲ್ಕಮ್. ಇವತ್ತಿನ ಮೊದಲ ಟಾಪ್ 1 ಅಪ್ಡೇಟ್ ಬಂದ್ಬಿಟ್ಟು ಚೇನ್ಸಾ ಮ್ಯಾನ್ ಮೂವಿ ಬಂದ್ಬಿಟ್ಟು ರೇಸ್ ಆರ್ಕ್ ಸೆಪ್ಟೆಂಬರ್ 26ಗೆ ರಿಲೀಸ್ ಆಗೋದು ಅಂತ ಕನ್ಫರ್ಮ್ ಆಗಿದೆ. ಮತ್ತು ಸೆಕೆಂಡ್ ನ್ಯೂಸ್ ಬಂದ್ಬಿಟ್ಟು ಟೋಕಿಯೋ ರಿವೆಂಜರ್ಸ್ ಸೀಸನ್ 4 ಇದೆಯಲ್ಲ, ಅದು ಬಂದ್ಬಿಟ್ಟು 2026ಗೆ ರಿಲೀಸ್ ಆಗುತ್ತೆ ಅಂತ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಇನ್ನೂ ಒಂದು ವರ್ಷ ಕಾಯಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಡಿಮನ್ ಸ್ಲೇಯರ್ ಪ್ರಮೋಷನ್ ನೋಡ್ತಾ ಇರ್ಬೋದು ನೀವು ಮೇಲ್ಗಡೆ ಫೋಟೋನ. ಅದು ಕ್ರಿಯೇಟ್ ಮಾಡಿರೋದು ಬಂದ್ಬಿಟ್ಟು ರೈಸ್ ಹೊಲದಲ್ಲಿ ಫಾರ್ಮಲ್ಲಿ ಅದನ್ನು ಆರ್ಟ್ ವರ್ಕ್ ಚೆನ್ನಾಗಿ ಮಾಡಿ ಕ್ರಿಯೇಟ್ ಮಾಡಿದ್ದಾರೆ. ಪ್ರಮೋಷನ್ ಮಾತ್ರ ಹೆವಿಯಾಗಿ ಮಾಡ್ತಿದ್ದಾರೆ ಡಿಮನ್ ಸ್ಲೇಯರ್ ಅವರು. ನೆಕ್ಸ್ಟು ಸೋಲೋ ಲೆವೆಲಿಂಗನ ಮೇನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಜಿನ್ವು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಜಿನ್ವುನ ಮೇನ್ ಒರಿಜಿನಲ್ ಹೆಸರು ಬಂದ್ಬಿಟ್ಟು ಶಾಂಗ್ ಜಿನ್ವು ಅಂತ ಅವ್ನ ಮೇನ್ ಒರಿಜಿನಲ್ ಹೆಸರು. ಆದರೆ ಅವನ್ನ ಜಪಾನೀಸಲ್ಲಿ ಅಡಾಪ್ಟ್ ಮಾಡಬೇಕಾದ್ರೆ ಅವನ ಹೆಸರನ್ನ ಚೇಂಜ್ ಮಾಡಿ ಶಾನ್ ಮುಜುಶಿನೋ ಅಂತ ಅವನ ಹೆಸರನ್ನ ಕ್ರಿಯೇಟ್ ಮಾಡ್ತಾರೆ. ಅದಾದಮೇಲೆ ಅದು ಹೆಸರು ಸೂಟ್ ಆಗಲ್ಲ ಇಂಟರ್ನ್ಯಾಷನಲ್ ವೈಸ್ಗೆ ಅಂದ್ಬಿಟ್ಟು ಅವನ ಹೆಸರನ್ನ ಮತ್ತೆ ಇಂಟರ್ನ್ಯಾಷನಲ್ ಹೆಸರಿಗೆ ಚೇಂಜ್ ಮಾಡಿ ಅವನ್ನ ಜಿನ್ವು ಅಂತ ಮತ್ತೆ ಹೆಸರನ್ನ ಚೇಂಜ್ ಮಾಡ್ತಾರೆ. ನೆಕ್ಸ್ಟ್ ಆಮೇಲೆ ಬಂದ್ಬಿಟ್ಟು ಸಕಮೋಟೋ ಅಂತ ನೀವು ಆನಿಮೆ ನೋಡಿರ್ತೀರ. ಫಸ್ಟ್ ಸೀಸನ್ ಚೆನ್ನಾಗಿತ್ತು. ಅದು ಕ್ರಿಯೇಟರ್ ಬಂದ್ಬಿಟ್ಟು ಯೂಟೋ ಸುಜುಕಿ ಅವರು ಈ ಕ್ಯಾರೆಕ್ಟರ್ನ ಇನ್ಸ್ಪೈರ್ ಆಗಿರೋದು ಜಾಕಿ ಚಾನ್ ಅವರಿಂದ ಇನ್ಸ್ಪೈರ್ ಆಗಿದ್ದಾರಂತೆ. ಅವನ ಫೈಟಿಂಗ್ ಸ್ಕಿಲ್ ಆಗಿರ್ಬೋದು, ಮತ್ತು ಅವ್ರ ಸ್ಟೈಲ್ ಆಗಿರ್ಬೋದು, ಮತ್ತು ಅವ್ರ ಕಾಮಿಡಿ ಸೆನ್ಸು ಎಲ್ಲನೂ ಅವರು ಸಕಮೋಟೋ ಅವರ ಕ್ಯಾರೆಕ್ಟರ್ನ ಜಾಕಿ ಚಾನ್ ಅವರಿಂದ ಇನ್ಸ್ಪೈರ್ ಆಗಿ ಮಾಡಿದಾರಂತೆ. ಇದಿಷ್ಟು ಟಾಪ್ 5. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.